ಶುಭಾಶಯಗಳೊಂದಿಗೆ ಈ ದಿನ ಉತ್ತರ ಭಾರತದಿಂದ ಉತ್ತರಾಖಂಡದಿಂದ ಹರಿದ್ವಾರದಿಂದ ಬಂದಿರತಕ್ಕಂಥ ನನ್ನ ಪ್ರೀತಿಯ ವಿದೇಶಿಯರು ನಮ್ಮ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ರಾಷ್ಟ್ರೀಯ ಸಂಚಾಲಕಿಯಾಗಿರ್ತಕ್ಕಂಥ ಮಾತಾಜಿ ಬಂದಿದ್ದಾರೆ. ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ರಾಷ್ಟ್ರೀಯ ಸಂಚಾಲಕಿ ನಾವು ಮಾತು ಹೇಳಿದ್ರೆ ಅವರು ದಲಿತರಲ್ಲ, ಅವರು ಬ್ರಾಹ್ಮಣರು. ಭಾರತ ದೇಶದಲ್ಲಿ ಇವತ್ತು ಒಂದು ದೊಡ್ಡ ಆಂದೋಲನ ನಡೀತಾ ಇದೆ, ಉಳ್ಳವರು ಮತ್ತು ಇಲ್ಲದವರು ಅಂತ. ಉಳ್ಳವರು ಮತ್ತು ಇಲ್ಲದವರ ಮಧ್ಯೆ ಇರ್ತಕ್ಕಂಥ ಕಂದಕವನ್ನು ಸರಿ ಮಾಡ್ತಕ್ಕಂಥ ಒಂದು ಯೋಚನೆಗಳನ್ನು ಮಾಡ್ತಕ್ಕಂಥ ಒಂದು ಏಕೈಕ ಅಸ್ತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಮೀಸಲಾತಿ. ಆ ಮೀಸಲಾತಿಯನ್ನ ಎಲ್ಲೋ ಒಂದು ಕಡೆ ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ಹಂಚಿಕೆ ಆಗದೇ ಇರೋ ಕಾರಣಕ್ಕೆ ಇವತ್ತು ಈ ಕೂತಿರ್ತಕ್ಕಂಥ ಪ್ರತಿಯೊಂದು ಜಾತಿ, ಧರ್ಮ, ಭಾಷೆ ಎಲ್ಲರಿಗೂ ಮೀಸಲಾತಿ ಇದೆ. ಬಹಳ ಜನಕ್ಕೆ ಅದು ಗೊತ್ತಿಲ್ಲ. ಆ ಮೀಸಲಾತಿಯಲ್ಲಿ ಶ್ರೀಮಂತರ ಮೀಸಲಾತಿ ಪಾಲಾಗ್ತಾ ಇದೆ, ಬಡವರು ಹೋಗ್ತಾರೆ. ಮಾತಾಡಿ ಫಸ್ಟ್ ಪ್ರಾರಂಭದಲ್ಲಿ ಅದನ್ನೇ ಹೇಳಿತ್ತು. ಇದರ ಅರ್ಥ ಏನಂದ್ರೆ ಮೀಸಲಾತಿ ಇವತ್ತು ಬ್ರಾಹ್ಮಣರಿಗೂ ಮೀಸಲಾತಿ ಇದೆ, ಲಿಂಗಾಯತರಿಗೂ ಇದೆ, ಜೈನರಿಗಿದೆ, ಸಿಖ್ಖರಿಗಿದೆ, ಮುಸ್ಲಿಮ್ಸ್ಗಿದೆ, ಎಲ್ಲರಿಗೂ ಇದೆ. ಆದ್ರೆ ಮೀಸಲಾತಿ ತಗೊಳ್ಳೋದು ಯಾರಪ್ಪ ಅಂದ್ರೆ ಶ್ರೀಮಂತರು. ವರ್ಷಕ್ಕೆ 8 ಲಕ್ಷ ಆದಾಯ ಮಿತಿಯನ್ನ ಇಟ್ಕೊಂಡಿರ್ತಕ್ಕಂಥವರು ಮೀಸಲಾತಿ ಎದುರುಗಳಾಗ್ತಾರೆ. ಆದ್ರೆ ಮೀಸಲಾತಿ ಕಟ್ಟಕಡೆಯ ಸಮಾಜ ಇದೆಯಲ್ಲ, ಆ ಸಮಾಜದ ಮೀಸಲಾತಿಯನ್ನು ನಾವು ಯೋಚನೆ ಮಾಡಬೇಕಾಗಿದೆ. ಅದನ್ನು ಒಂದು ಕಡೆ ಬಿಟ್ಬಿಟ್ಟು ಇವತ್ತು ಮಾತಾಡೋ ಸಮಯ ಅಲ್ಲ. ಮಕ್ಕಳು ಬಹಳ ಪ್ರತಿಭಾವಂತ ಮಕ್ಕಳು ವೇದಿಕೆ ಮೇಲೆ ಬಂದಿದ್ರು, ನೋಡಿದಾಗ ಬಹಳ ಆನಂದ ಆಗ್ತಾ ಇದೆ. ಇವತ್ತು ಸಂಕ್ರಾಂತಿ ಹಬ್ಬವನ್ನ ಇಡೀ ರಾಷ್ಟ್ರ ಆಚರಣೆ ಮಾಡ್ತಾರೆ. ಕುಂಭಮೇಳ 40 ಕೋಟಿ ಜನ ಇವತ್ತು ಕುಂಭಮೇಳ ಸೇರ್ತಾ ಇದ್ದಾರೆ. ಪ್ರಯಾಗ್ರಾಜ್, ನಮ್ಮ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ದಲ್ಲಿ 3 ನದಿಗಳ ಸಂಗಮ ಆಗುವಂಥ ಜಾಗದಲ್ಲಿ ಇವತ್ತು ಅದ್ದೂರಿಯಾಗಿ ನಡೀತಾ ಇದೆ. ಇಡೀ ರಾಷ್ಟ್ರ ಪ್ರಪಂಚನೇ ಅಲ್ಲಿ ಬರ್ತಾ ಇದೆ. 40 ಕೋಟಿ ಜನ ಬರ್ತಾರೆ. ಆ ಮಾತಾಜಿಯವರು ಅಲ್ಲಿ ಹೋಗ್ಬೇಕಾದಂತ ಅನಿವಾರ್ಯತೆ ಇದೆ. ಇವತ್ತು ನನ್ನ ಸಹೋದರಿ ಸತ್ಯ ಅವರು ಮತ್ತೆ ಶಿವಶ್ಯಾ ಮತ್ತೆ ಎಲ್ಲ ತಂಡ ಇವತ್ತೇನು ಇವತ್ತು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಸಂಕ್ರಾಂತಿ ಹಬ್ಬದ ದಿನ ಮಾಡಬೇಕು ಅಂತಕ್ಕಂಥದ್ದು. ಸಂಕ್ರಾಂತಿ ಹಬ್ಬ ಇದ್ರೂ ನೀವೆಲ್ಲ ಬಂದಿದ್ರಿ, ಪೋಷಕರು ಮತ್ತು ಮಕ್ಕಳು. ನಾನು ಒಂದು ಸಣ್ಣ ವಿಚಾರವನ್ನು ಹೇಳಿ ಮಾತಾಡ ಮುಗಿಸ್ತೇನೆ. ಇವತ್ತು ಮಕ್ಕಳಿಗೂ ಹೊಟ್ಟೆ ಹಸಿವನ್ನು ಬೀರ್ತದೆ. ಮತ್ತೆ ನಿಮ್ಮೆಲ್ಲರಿಗೂ ಫಸ್ಟ್ ಊಟ ಮಾಡಿ ಆಮೇಲೆ ಈವೆಂಟ್ಸ್ ಪ್ರಾರಂಭ ಮಾಡ್ತಾರೆ. ಇವತ್ತು ನೋಡಿ, ನಿನ್ನೆ 3 ದಿನಕ್ಕೆ ಮುಂಚೆ ಚಾಮರಾಜನಗರದಲ್ಲಿ ಒಂದು ಘೋರ ಘಟನೆ ನಡೆದಿದೆ. ಇದರ ಬಗ್ಗೆ ನಾವೊಂದು ಯೋಚನೆ ಮಾಡಲೇಬೇಕು. ಸಂಕ್ರಾಂತಿ ಹಬ್ಬ ಅಂದ್ರೆ ಗೋವುಗಳ ಹಬ್ಬ. ಆ ಗೋವುಗಳ ಹಬ್ಬ ಮಾಡೋದಕ್ಕಿಂತ 3 ದಿವಸ ಮುಂಚೆ ಯಾವುದೋ ಕೆಲವು ಕೆಟ್ಟ ಶಕ್ತಿಗಳು ಆ ಹಾಲು ಕೊಡ್ತಕ್ಕಂಥ ಕೆಚ್ಚಲನ್ನ ಕೊಯ್ದಿದ್ದಾರೆ. ನಮಗೆ ಚಿಂತೆ ಏನಿದೆ, ನಮಗಾದ್ರೂ ಹೇಗಾದ್ರೆ ಯಾರಿಗಾದ್ರೂ ಹೇಳ್ಕೊತೀವಿ. ಆ ಮೂಕ ಪ್ರಾಣಿಯ ಕೆಚ್ಚಲನ್ನ ಕೊಯ್ಯೋದ್ರ ಮುಖಾಂತರವಾಗಿ ಇವತ್ತು ಭಾರತ ದೇಶದ ನಮ್ಮ ಸಂಸ್ಕೃತಿಯ ಸಂಕೇತವಾಗಿರ್ತಕ್ಕಂಥ ಗೋವುಗಳನ್ನ ಇವತ್ತು ಅಶುಭಗೊಳಿಸಿರ್ತಕ್ಕಂಥ ಕಾರ್ಯಗಳಲ್ಲಿ ಕೆಲವರು ತೋರಿಸ್ಕೊಂತಾರೆ. ಇದು ಆಗಬಾರ್ದು. ಸಂಕ್ರಾಂತಿ ಹಬ್ಬ ಅಂದ್ರೆ ಇವತ್ತು ಗೋವುಗಳ ಹಬ್ಬ ಅಂತ ಬಹಳ ಪ್ರಮುಖವಾಗಿ ರೈತಾಪಿ ಜನಕ್ಕೆ ಗೋವುಗಳ ಹಬ್ಬ ಆಗಿರ್ತದೆ. ಇಂಥ ಒಂದು ಗೋವು ಹಬ್ಬಕ್ಕೆ ಇವತ್ತು ನಮ್ಮ ಶುಭ ಸೂಚನೆಯಾಗಿ ಸೇರ್ತದೆ ಅನ್ನೋ ಕಾರಣಕ್ಕೆ ನಮ್ಮ ಚಾಮರಾಜನಗರ ಕ್ಷೇತ್ರದ ಗಮನಪೇಟೆ ವ್ಯಾಪ್ತಿಯಲ್ಲಿ ಒಂದು ಘೋರ ಅನಾಹುತ ಆಗಿದೆ. ಅದನ್ನು ನೋಡಿ ನೀವು ಒಬ್ಬ ಅಮಾಯಕರನ್ನ ಕಿಟ್ಟುವನ್ನು ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಅರೆಸ್ಟ್ ಮಾಡಿ ಅವ್ನು ತಗೊಂಡು ಜೈಲಲ್ಲಿ ಬಿಟ್ಟಿದ್ದಾರೆ. ನಿನ್ನೆ ನಾನು ಟಿವಿನಲ್ಲಿ ಮಾತಾಡ್ತಾ ಇದ್ದೆ, ಹೇಳ್ತಾ ಇದ್ದಾರೆ, ನೀವು ಅವನ್ನ ಜೈಲಿಗೆ ಬಿಡೋದಲ್ಲ ಕೆಲಸ, ಅವ್ನು ಪೊಲೀಸ್ ಕಸ್ಟಡಿ ತಗೊಳ್ಳಿ. ಅವನ ಹಿಂದೆ ಯಾರಿದ್ದಾರೆ, ಯಾರೋ ಒಂದು ಸುಪಾರಿ ಕೊಟ್ಟಿದ್ದಾರೆ. ಆ ಗೋಗಳು ಏನ್ ಮಾಡುದು? ತಾಯಿ, ಗೋವಂದ್ರ ತಾಯಿ ಇದ್ದಾಗಿ ಹಾಲು ಕೊಡುವಂತ ತಾಯಿ. ಆ ತಾಯಿ ಕೆಚ್ಚಲನ್ನ ಕೊಯ್ದಿರ್ತಕ್ಕಂಥ ವ್ಯಕ್ತಿಯ ಹಿಂದೆ ಇರ್ತಕ್ಕಂಥ ಯಾರ್ಯಾರಿದ್ದಾರೋ ಅವ್ರನ್ನ ಪತ್ತೆ ಹಚ್ಚಬೇಕು. ಪತ್ತೆ ಹಚ್ಚಿ ಅವ್ರನ್ನ ಕೂಡಲೇ ಅವ್ರನ್ನ ಬಂಧಿಸಬೇಕು, ಮತ್ತೆ ಅವ್ರನ್ನ ಗಡಿಪಾರು ಮಾಡಬೇಕು. ಈ ದಿಕ್ಕಿನಲ್ಲಿ ಸರ್ಕಾರ ಕೆಲಸ ಮಾಡಬೇಕು. ಎಲ್ಲ ಒಂದ್ ಕಡೆ ಹೋಗ್ತಾರೆ, ಜಮೀರ್ ಅಹಮದ್ ಹೋಗ್ತಾರೆ, ಅಲ್ಲಿಗೆ ನನ್ನ ಹಸು ಕೊಡಿಸ್ಬಿಡ್ತಾರೆ. ನಿನ್ನ ಹಸು ಯಾವನ್ ಬೇಕು? ನಿನ್ನ ಹಸು ನಮ್ಗೆ ಬೇಕಾಗಿಲ್ಲ. ನನಗೆ ರಾಜಕಾರಣ ಮಾತಾಡ್ತಾ ಇಲ್ಲ. ಆದ್ರೆ ಒಂದು ಸತ್ಯ, ಗೋವುಗಳು ಎಲ್ಲ ರಾಜಕೀಯ ಪಕ್ಷಗಳಿಗೂ ಎಲ್ಲ ವ್ಯಕ್ತಿಗಳಿಗೂ ಪೇಷಂಟ್ ಹಿಡಿದು ದೊಡ್ಡವರಿಂದ ಮಕ್ಕಳವರೆಗೂ ಅದು ಜೀವ ಉಳಿಸ್ತಕ್ಕಂಥ ಒಂದು ಪ್ರಾಣ ಕೊಡ್ತಕ್ಕಂಥ ಒಂದು ಪ್ರಾಣಿ. ಅಂತ ಪ್ರಾಣಿಯ ನಾವು ಅದೇ ಮಾಡ್ತಕ್ಕಂಥ ಕೆಲಸಗಳನ್ನ, ಅದು ಕೆಚ್ಚಲನ್ನೇ ಕೊಯ್ಯುವಂಥ ಕೆಲಸಗಳನ್ನ ಮಾಡಿರ್ತಕ್ಕಂಥದ್ದು ಇವತ್ತು ನಾನು ಈ ಸಂದರ್ಭದಲ್ಲಿ ವಿಚಾರವನ್ನು ವ್ಯಕ್ತಪಡಿಸಿ ಕಾರ್ಯಕ್ರಮ ಮುಂದುವರಿಲಿ. ಮಾತಾಜಿಗೆ ಸಮಯ ಬೇಕಾಗಿತ್ತು, ಬಹಳಷ್ಟು ವಿಚಾರಗಳನ್ನು ತಿಳಿಸ್ತಾರೆ. ಅವರು ಇವತ್ತು ಬ್ರಾಹ್ಮಣರ ಸಮುದಾಯದಲ್ಲಿ ಹುಟ್ಟಿದ್ರು. ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿನಲ್ಲಿ ಇಡೀ ರಾಷ್ಟ್ರ ಪೂರ್ತಿ ಓಡಾಡ್ತಾ ಇದ್ದಾರೆ. ಇವತ್ತು ಎಲ್ಲಿ ಹೊಟ್ಟೆ ಹಸಿವಿದೆಯೋ ಅವ್ರಿಗೆ ಊಟ ಸಿಗ್ತದೆ. ಹೊಟ್ಟೆ ತುಂಬಿದ್ರೆ ಊಟ ಸಿಗೋದಲ್ಲ. ನಮ್ಮ ಹೋರಾಟ ಇಷ್ಟೇ. ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಅಂದ್ರೆ ಇವತ್ತು ಯಾರು ಹಸ್ಕೊಂಡಿದ್ದಾರೆ ಅವ್ರಿಗೆ ಹೊಟ್ಟೆ ತುಂಬ ಊಟ ಸಿಗಬೇಕು. ಯಾರು ಹೊಟ್ಟೆ ತುಂಬ ತಿಂದಿದಾರೋ 4 ಹೊಟ್ಟೆ 3 ಹೊಟ್ಟೆ, ಒಂದು 10 ವರ್ಷ 50 ವರ್ಷ 100 ವರ್ಷ 500 ವರ್ಷಕ್ಕೆ ಆಗಷ್ಟು ಆಸ್ತಿ ಮಾಡಿದಾರೋ ಅವರನ್ನು ಮೀಸಲಾತಿ ಮತ್ತು ಸೌಲಭ್ಯದಿಂದ ದೂರ ಆಗಿರ್ತಕ್ಕಂಥ ಹೋರಾಟ ಇದು ಯಶಸ್ವಿ ಆಗಬೇಕನ್ನೋ ಹೇಳಿ
ಇಲ್ಲಿರ್ತಕ್ಕಂಥ ಪುಟಾಣಿ ಮಕ್ಕಳು ಬಹಳ ಸಂಭ್ರಮದಿಂದ ಆಡ್ತಾ ಇದ್ದಾರೆ. ಅವ್ರಿಗೆ ಒಳ್ಳೆಯದಾಗಿ ಅವ್ರನ್ನ ಬೆಂಬಲಿಸ್ತಾ ಇರ್ತಕ್ಕಂಥ ತಾಯಿ ತಂದೆಗಳು ನೀವು ಬಂದಿದ್ದೀರಿ. ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ನನ್ನ ತಂಗಿ ಸತ್ಯ ಮತ್ತು ಉಷಾ ಮತ್ತು ಎಲ್ಲರೂ ಕೂಡ ನಾನು ನಿರೂಪಣೆ ಮಾಡ್ತಾ ಇರ್ತಕ್ಕಂಥ ಮತ್ತೊಬ್ಬ ಸಹೋದರಿ ಬಹಳ ಚಿಕ್ಕಟಾಗಿ ಮಾಡ್ತಾ ಇದ್ದಾರೆ. ಅವ್ರಿಗೂ ಒಳ್ಳೆಯದಾಗಿ ಎಲ್ಲರಿಗೂ ಒಳ್ಳೆಯದಾಗಿ ಹೇಳಿ ನಾನು ಮಾತನಾಡ್ತೀನಿ.